Hello everyone. Today in this video I am solving the issue of shares at discount. Let us start with how the problem is comes under issue at discount. The problem is the Ashwin Companies Limited issued at 5,000 equity shares of rupees 100 each at a discount of rupees 10 per share. The amount payable was as follows. ಅಂದರೆ ಅಶ್ವಿನ್ ಕಂಪನೀಸ್ ಲಿಮಿಟೆಡ್ ಅವರು 5,000 ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ರುಪೀಸ್ ಈಚ್ಗೆ ಅಂತಂದರೆ 100 ರುಪೀಸ್ ಈಚ್ಗೆ. ಡಿಸ್ಕೌಂಟ್ ವ್ಯಾಲ್ಯೂಸ್ ಎಷ್ಟು ಆಗ್ತಿದೆ? 10 ರುಪೀಸ್ ಈಚ್ ಆಗ್ತಾ ಇದೆ. ಅಂದರೆ 100 ರುಪೀಸ್ನಲ್ಲಿ 10% ಅಂದರೆ 10 ರುಪೀಸ್ ಡಿಸ್ಕೌಂಟ್ ಆದರೆ ರಿಮೈನಿಂಗ್ ಎಷ್ಟಾಗುತ್ತೆ? 90 ರುಪೀಸ್ ಇಶ್ಯೂಡ್ ಆಗುತ್ತೆ. ಆಯಿತಾ? ಆ 90 ರುಪೀಸನ್ನು ಯಾವುದ್ರ ಮುಖಾಂತರ ಕಾಲ್ ಮಾಡ್ತಾ ಇದ್ದಾರೆ ನೋಡೋಣ. ಇಲ್ಲಿ ಫಸ್ಟು ₹20 ಆನ್ ಶೇರ್ ಅಪ್ಲಿಕೇಶನ್, ₹30 ಆನ್ ಶೇರ್ ಅಲಾಟ್ಮೆಂಟ್, ₹40 ಆನ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಆಲ್ ದ ಮನಿ ವರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ದ ಸಮ್ಸ್ ವರ್ ಡ್ಯೂಲಿ ಕಲೆಕ್ಟೆಡ್. ಅಂದರೆ ಎಲ್ಲ ಮನಿ ಸಬ್ಸ್ಕ್ರೈಬ್ಡ್ ಆಗಿದೆ. ದರ್ ಇಸ್ ನೋ ಎನಿ ಕಾಲ್ಸ್ ಇನ್ ಅರಿಯರ್ಸ್ ಆರ್ ಕಾಲ್ಸ್ ಇನ್ ಅಡ್ವಾನ್ಸ್ ಆರ್ ಎನಿ ಕಾಲ್ಸ್. ಆಯಿತಾ? ಅರಿಯರ್ಸ್ ಯಾವುದು ಕೂಡ ಇಲ್ಲಿ ಇರಲ್ಲ. ಓವರ್ ಸಬ್ಸ್ಕ್ರಿಪ್ಷನ್ ಆರ್ ಅಂಡರ್ ಸಬ್ಸ್ಕ್ರಿಪ್ಷನ್ ಯಾವುದು ಕೂಡ ಇಲ್ಲ. ಪಾಸ್ ನೆಸೆಸರಿ ಜನರಲ್ ಎಂಟ್ರೀಸ್ ಅಂತ ಕೇಳಿದ್ದೇನೆ. ಆಯಿತಾ? ಲೆಟ್ ಅಸ್ ಫಸ್ಟ್ಲಿ ವಿ ಅಂಡರ್ಸ್ಟ್ಯಾಂಡ್ ದಟ್. ಸೊ ವಾಟ್ ಆರ್ ದ ಮೇನ್ ದ ಶೇರ್ ಅಪ್ಲಿಕೇಶನ್ಸ್ ಆ್ಯಂಡ್ ದ ಶೇರ್ ಅಲಾಟ್ಮೆಂಟ್. ಓಕೆ, ಇಲ್ಲಿ ಫಸ್ಟ್ ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಾಡೋಣ. ಏನಂತಂದರೆ ಫಸ್ಟ್ಲಿ ಶೇರ್ ಅಪ್ಲಿಕೇಶನ್ ಮನಿ. ಆಯಿತಾ? ಸೊ ಎಷ್ಟು ರುಪೀಸ್ ಈಚ್ ಇದೆ? 20 ರುಪೀಸ್ ಈಚ್. ಶೇರ್ ಅಲಾಟ್ಮೆಂಟ್ ಎಷ್ಟಿದೆ? 30 ರುಪೀಸ್. 30 ರುಪೀಸ್ ಅಂತಂದರೆ ಇಲ್ಲಿ ಏನಂತಂದರೆ ಇನ್ಕ್ಲೂಡಿಂಗ್ ದಟ್ ಈಸ್ ಏನಂತಂದರೆ ಸೊ ಡಿಸ್ಕೌಂಟ್ ವ್ಯಾಲ್ಯೂ ಆಗಿದೆ. ಆಯಿತಾ? ಮೀನಿಂಗ್ ಏನಂತಂದರೆ ಮುಂದೆ ಹೇಳ್ತೀನಿ. ಸೊ ನೆಕ್ಸ್ಟ್ 40 ರುಪೀಸ್ ಆನ್ ಫಸ್ಟ್ ಕಾಲ್ ಆ್ಯಂಡ್ ಫೈನಲ್ ಕಾಲ್ 40 ರುಪೀಸ್. ಆಯಿತಾ? ಟೋಟಲ್ ಎಷ್ಟಾಗುತ್ತೆ? 20 + 30 50, 50 + 40 ಟೋಟ್ಲಿ 90 ರುಪೀಸ್ ಆಗುತ್ತೆ. ಸರ್ ನಾವಿಲ್ಲಿ 100 ರುಪೀಸ್ ಈಚ್ ಇತ್ತಲ್ವಾ? 100 ರೂಪಾಯಿನಲ್ಲಿ 100 ರೂಪಾಯಿ ಈಚ್ ಇತ್ತು. ಆಯಿತಾ? ಬಟ್ ನಮ್ಗೆ ಇಶ್ಯೂ ಆಗ್ತಾರೆ ಎಷ್ಟಪ್ಪ ಅಂದರೆ ಓನ್ಲಿ 90 ಅಂದರೆ ಬರ್ತಾ ಇರೋದು. ಸೊ ರಿಮೈನಿಂಗ್ ಎಷ್ಟು? 10 ರುಪೀಸ್ ಡಿಫ್ರೆನ್ಸ್ ಇದೆ. ದಿಸ್ ಈಸ್ ದ ವ್ಯಾಲ್ಯೂ ವಿ ಕ್ಯಾನ್ ಬಿ ಕಾಲ್ಡ್ ಇಟ್ ಡಿಸ್ಕೌಂಟ್. ಓಕೆ, ಈ ಡಿಸ್ಕೌಂಟು 10 ರುಪೀಸು ಎಲ್ಲಾಗಿರುತ್ತೆ ಅಂದರೆ ನಾರ್ಮಲಿ ದಿಸ್ ಈಸ್ ಇನ್ಕ್ಲೂಡಿಂಗ್ ಆನ್ ಎಲ್ಲಪ್ಪ ಅಂತಂದರೆ ಶೇರ್ ಅಲಾಟ್ಮೆಂಟಲ್ಲಿ ಯಾವಾಗಲೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ದಟ್ ಈಸ್ 30 + 10 ಅಂತ ಅರ್ಥ. 30 + 10 = ಎಷ್ಟಾಗುತ್ತೆ? 40 ಆಗುತ್ತೆ. ಆಗ ದ ಟೋಟಲ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ ಎಷ್ಟಾಗುತ್ತೆ? 100 ರುಪೀಸ್ ಈಚ್ ಆಗುತ್ತೆ. ದಟ್ ಈಸ್ ವಿ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಅಂದರೆ 20 + 30 + 40 ಟೋಟ್ಲಿ 90 ಆಗುತ್ತೆ. 90ನಲ್ಲಿ ನಮ್ಗೆ ಇಶ್ಯೂ ಆಗ್ತದೆ ಎಷ್ಟಪ್ಪ ಅಂದರೆ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸು 100 ರುಪೀಸ್ ಈಚ್ ಆಗುತ್ತೆ. ಆ 100 ರುಪೀಸಲ್ಲಿ ಡಿಸ್ಕೌಂಟ್ ವ್ಯಾಲ್ಯೂ ಎಷ್ಟು ಅಂದರೆ 10 ರುಪೀಸ್ ಆದರೆ ಆ 10 ರುಪೀಸ್ ಎಲ್ಲಿರುತ್ತೆ? ನಾರ್ಮಲಿ ಶೇರ್ ಅಲಾಟ್ಮೆಂಟಲ್ಲಿ ಎಲ್ಲಿರುತ್ತೆ. ಆಯಿತಾ? ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಹೌ ಟು ಪಾಸ್ ದ ಜರ್ನಲ್ ಎಂಟ್ರೀಸ್. ಓಕೆ, ಜರ್ನಲ್ ಎಂಟ್ರೀಸ್ ನಾವಿಲ್ಲಿ ನೋಡೋಣ, ಇಲ್ಲಿ ಕಲಿಯೋಣ. ಸರ್ ಫಸ್ಟ್ ಇಲ್ಲಿ ಜರ್ನಲ್ ಎಂಟ್ರಿನಲ್ಲಿ ನಾವೇನು ಮಾಡೋಣ ಅಂತಂದರೆ ಇಫ್ ದ ಶೇರ್ ಅಪ್ಲಿಕೇಶನ್ ಮನಿ ಈಸ್ ರಿಸೀವ್ಡ್ ಬರ್ತಾ ಇದೆ ಅಂತಂದರೆ ಫಸ್ಟ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ಗಳು ಇಲ್ಲಿ 5,000 ಈಕ್ವಿಟಿ ಶೇರ್ಸ್. ಆಯಿತಾ? ಆಫ್ rupees 100 ಈಚ್ ಅಂತ ಇದೆ. ನೋಡ್ಕೋಣ ಇಲ್ಲಿ ಫಸ್ಟ್. ಸರ್ 5,000 ಈಕ್ವಿಟಿ ಶೇರ್, 5,000 ಈಕ್ವಿಟಿ ಶೇರ್ ಇಂಟು 20 ರುಪೀಸ್ ಈಚ್. ಆಯಿತಾ? ಸೊ ಎಷ್ಟು ರುಪೀಸ್ ಆಗುತ್ತೆ ಅಂತಂದರೆ ಈಸ್ ಈಕ್ವಲ್ ಟು 1 lakh. ಓಕೆ, ಎಸ್ ಸೇಮ್ ಇಯರ್ ಆಲ್ಸೋ ರಿಸೀವ್ಡ್ನಲ್ಲಿ ಎಷ್ಟು ಬರ್ಕೊಂಡಿದ್ದೀರಾ? ಡ್ಯೂ ಕಾಲಮ್ನೂ ಕೂಡ ಅಷ್ಟೇ 1 lakh ರುಪೀಸ್ ಅಂದರೆ 5,000 × 20. ಸರ್ ನೆಕ್ಸ್ಟು ಅಲಾಟ್ಮೆಂಟಲ್ಲಿ ಬರೋಣ. ಅಲಾಟ್ಮೆಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಒಂದು 30 ರುಪೀಸ್ ಬಂದು ಶೇರ್ ಅಲಾಟ್ಮೆಂಟ್ ಆಗುತ್ತೆ, 10 ರುಪೀಸ್ ಬಂದು ಡಿಸ್ಕೌಂಟ್ ಆಗುತ್ತೆ. ಆಯಿತಾ? ಏನು ಮಾಡೋಣ ಅಂತಂದರೆ ಈಗ 5,000 ಈಕ್ವಿಟಿ ಶೇರ್ ಇಂಟು 30 ರುಪೀಸ್ ಈಚ್ ಈಸ್ ಈಕ್ವಲ್ ಟು 1,50,000. ನೆಕ್ಸ್ಟು 5,000 ಈಕ್ವಿಟಿ ಶೇರ್ಸ್ ಇಂಟು 10 each. This is the value for shares at discount value. ಎಷ್ಟು ರುಪೀಸ್ ಆಗುತ್ತೆ? 50,000 ರುಪೀಸ್. ಆಯಿತಾ? ನೆಕ್ಸ್ಟ್ ರಿಸೀವ್ಡು ಟೋಟಲ್ 5,000 ರುಪೀಸ್ ಇಂಟು 30 ರುಪೀಸ್ ಈಚ್ ರಿಸೀವ್ ಆಗಿದ್ದು ಮಾತ್ರ. 10 ರುಪೀಸ್ ಡಿಸ್ಕೌಂಟ್ ಇನ್ಕ್ಲೂಡ್ ಆಗಲ್ಲ ಇಲ್ಲಿ. ಆಯಿತಾ? ರುಪೀಸ್ ಎಷ್ಟು ಅಂತಂದರೆ 1,50,000. ಓಕೆ, ಸೊ ನೆಕ್ಸ್ಟ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಆಯಿತಾ? ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಎಷ್ಟು ನೋಡೋಣ ಇಲ್ಲಿ. ಆಯಿತಾ? ಇಲ್ಲಿ ನೋಡಿ, ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? 40 ರುಪೀಸ್ ಇದೆ. 40 ರುಪೀಸನ್ನು ಯಾವ ಥರ ಟ್ರೀಟ್ ಮಾಡ್ಕೊಳ್ತಾನೆ ಅಂತಂದರೆ 5,000 ರುಪೀಸ್ ಇಂಟು
40 is equal to 2 lakh. ಆಯಿತಾ. ಸೊ ನೆಕ್ಸ್ಟು ರಿಸೀವ್ಡ್ ಕಾಲಮ್ನು ಕೂಡ ಅಷ್ಟೇ ಸೇಮ್ ಬರುತ್ತೆ 5000 into 40 ಬಿಕಾಸ್ ಆಫ್ ದೆರ್ ಈಸ್ ನೋ ಹಿಯರ್ ಎನಿ ಕಾಲ್ಸ್ ಇನ್ ಅಡ್ವಾನ್ಸ್, ಎನಿ ಅರಿಯರ್ಸ್. ಆಯಿತಾ. ಆಲ್ ದ ಮನಿ ಇಸ್ ಡ್ಯೂಲಿ ಸಬ್ಸ್ಕ್ರೈಬ್ಡ್ ಆ್ಯಂಡ್ ರಿಸೀವ್ಡ್. ಯಾವುದು ಕೂಡ ಕಾಲ್ಸ್ ಇನ್ ಅರಿಯರ್ಸ್ ಇಲ್ಲ, ಕಾಲ್ಸ್ ಇನ್ ಅಡ್ವಾನ್ಸ್. ಹಾಗಾಗಿ ಏನು ಮಾಡ್ಕೊಳ್ತಾರೆ ಅಂತಂದರೆ ನಾವು ಇಲ್ಲಿ ದೆರ್ ಇಸ್ ನೋ ಅರಿಯರ್ಸ್, ಯಾವುದು ಕಾಲಮ್ಸ್ ಅರಿಯರ್ಸ್ ಇರೋದಿಲ್ಲ. ಆಯಿತಾ. ಸೊ ಹೌ ಡು ವಿ ಪ್ರಿಪ್ರೇಷನ್ಸ್ ಆಫ್ ಜರ್ನಲ್ ಎಂಟ್ರೀಸ್ ಹೇಗೆ ಮಾಡ್ತೀವಿ ನಾವು ಜರ್ನಲ್ ಎಂಟ್ರಿನ ಅಂತಂದರೆ ನಾವು ಫಸ್ಟ್ ಇಲ್ಲಿ ನಾವು ನೋಡ್ಕೊಳ್ಳೋದಾದರೆ ಇಲ್ಲಿ ರಿಸೀವ್ಡ್ ಕಾಲಮ್ಸಿಂದ ಬಂದು, ಆಯಿತಾ, ಇಫ್ ಯಾವಾಗಲೂ ಕೂಡ ಅಷ್ಟೇ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ ನೀವು. ಇಫ್ ದ ರಿಸೀವ್ಡ್ ಕಾಲಮ್ನಲ್ಲಿ ಇಫ್ ದ ಶೇರ್ ಅಪ್ಲಿಕೇಶನ್ ರಿಸೀವ್ಡ್ ಬರ್ತಾ ಇದೆ ಅಂದರೆ ಏನಂತ, ರಿಸೀವ್ಡ್ ಅಂದರೆ ಯಾವಾಗಲೂ ಕೂಡ ಅಷ್ಟೇ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಆಗುತ್ತೆ. ಡ್ಯೂ ಅಂದರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಆಯಿತಾ. ಸೊ ಈಗ ಫಸ್ಟ್ ಜರ್ನಲ್ ಎಂಟ್ರಿ ಬರೆಯೋಣ. ಏನು ಎಂಟ್ರಿ ಅಂತಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಆಯಿತಾ. ಸೊ ವ್ಯಾಲ್ಯೂ ಆಫ್ ರುಪೀಸ್, ನಮಗಿಲ್ಲಿ ವ್ಯಾಲ್ಯೂ ರುಪೀಸ್ ನಮ್ಗೆ ಗೊತ್ತಿರುತ್ತೆ. 1 lakh rupees ಇದೆ. ಆ 1 lakh rupeesನ್ನು ಕೂಡ ಇಲ್ಲಿ ನಾವು ಎಂಟ್ರಿ ಮಾಡ್ಕೊಳ್ಳೋಣ. 1 lakh rupees, 1 lakh rupees. ಓಕೆ. ಎಸ್. ನೆಕ್ಸ್ಟ್ ಬೀಯಿಂಗ್ ಏನಂತ ಬರ್ತೀರಾ, ಇಫ್ ದ ಶೇರ್ ಅಪ್ಲಿಕೇಶನ್ ಮನಿ received 5000 equity shares of rupees 20 each ಅಂತ ಹಾಕೊಳ್ತೀರಾ. ಆಯಿತಾ. ಸೊ ಇದು ಬೀಯಿಂಗ್ ಬರೆಯುವಂಥ ಒಂದು ಪ್ರೋಸೆಸ್ಸು. ಸೊ ನೆಕ್ಸ್ಟ್ ಬರೋಣ. ಇಫ್ ದ ಶೇರ್ ಅಪ್ಲಿಕೇಶನ್ ಮನಿ ಇಸ್ ದ ಡ್ಯೂ ಆರ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಏನು ಎಂಟ್ರಿ ಆಗುತ್ತೆ, ಏನಂತ ಎಂಟ್ರಿ ಮಾಡ್ಕೊತೀರಾ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ವ್ಯಾಲ್ಯೂ ಎಷ್ಟಿದೆ, 1 lakh rupees ಇದೆ, 1 lakh rupees ಇದೆ. ಸೇಮ್ ಹಾಕೋಣ. ಆಯಿತಾ. ಸೊ ಏನಂತ ಹಾಕೊಳ್ತೀರಾ, 1 lakh rupees ಮತ್ತೊಂದು 1 lakh rupees. ಬಿ ಏನು ಬರ್ತೀರಾ, ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ to share capital account 5000 equity share of rupees 20 each ಅಂತ ಬರೀತೀರಾ. ಓಕೆ. ಸೊ ಇಷ್ಟಾಯಿತು. ನೆಕ್ಸ್ಟ್ ಮೂರನೇದು ಬರೋಣ ಎಂಟ್ರೀಸ್ ಏನಂತಂದರೆ, ಇಫ್ ದ ಶೇರ್ ಅಲಾಟ್ಮೆಂಟ್ನಲ್ಲಿ ಡ್ಯೂ ಕಾಲಮ್ ಬನ್ನಿ. ಇಲ್ಲಿ 2 ಎಂಟ್ರೀಸ್ ಬರುತ್ತೆ. ಸೆಕ್ಯೂರಿಟೀಸ್ ಒಂದು ಶೇರ್ಸ್ ಅಟ್ ಡಿಸ್ಕೌಂಟ್ ಬರುತ್ತೆ, ಮತ್ತೊಂದು ಶೇರ್ ಕ್ಯಾಪಿಟಲ್ ಆಗುತ್ತೆ. ಆದರೆ ಇಲ್ಲಿ ನೀವು 2 ಮಾಡ್ಕೊಳ್ಬೋದು. ಒಂದು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಬೇಕಾದ್ರೆ ಮಾಡ್ಕೊಳ್ಬೋದು, ಅಥವಾ ಇಂಡಿವಿಜುವಲ್. ಓಕೆ. ಕಮಿಂಗ್ ಟು ದ ಪಾರ್ಟ್ ಶೇರ್ ಅಲಾಟ್ಮೆಂಟ್. ಇಲ್ಲಿ ಶೇರ್ ಅಲಾಟ್ಮೆಂಟಲ್ಲಿ ನಾವು ಏನು ಮಾಡೋಣ ಅಂತಂದರೆ, ಇಲ್ಲಿ ಒಂದು ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಇನ್ಕ್ಲೂಡ್ ಆಗಿದೆ. ಏನು ಮಾಡ್ಕೊಳ್ತೀರ ಅಂತಂದರೆ ಇಲ್ಲಿ 2 ಎಂಟ್ರಿ ಮಾಡ್ಕೊಳ್ಬೋದು. ಒಂದು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಥವಾ ಮತ್ತೊಂದು ಇಂಡಿವಿಜುವಲ್ ಜರ್ನಲ್ ಎಂಟ್ರಿ ಬೇಕಾದ್ರೆ ಮಾಡ್ಕೊಳ್ಬೋದು. ಫಸ್ಟ್ಲಿ ಏನು ಮಾಡ್ಕೊಳ್ತೀರ ಅಂತಂದರೆ, ಕಾಂಪೌಂಡ್ ಜರ್ನಲ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ, ನೆಕ್ಸ್ಟು ಶೇರ್ಸ್ ಇಶ್ಯೂಡ್ ಅಟ್ ಡಿಸ್ಕೌಂಟ್ ಅಕೌಂಟ್ ಡೇಟಾ, ಡಿಸ್ಕೌಂಟ್ಸ್ ಅಕೌಂಟ್ ಡೇಟಾ, ಮತ್ತು 2 share capital account. So how the amount is adjusted, ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಶೇರ್ ಅಲಾಟ್ಮೆಂಟ್ ಎಷ್ಟಿದೆ ವ್ಯಾಲ್ಯೂ, rupees 5000 into 30 rupees ಇದೆ. ಎಷ್ಟಾಗುತ್ತೆ, 1,50,000 rupees ಆಗುತ್ತೆ. ಮತ್ತೊಂದು 5000 10 rupees ಎಷ್ಟಾಗುತ್ತೆ, ಡಿಸ್ಕೌಂಟ್ ವ್ಯಾಲ್ಯೂಸು 50,000 rupees ಆಗುತ್ತೆ. ಆಯಿತಾ. ಟೋಟಲ್ ವ್ಯಾಲ್ಯೂ ಆಫ್ ರುಪೀಸ್ ಶೇರ್ ಕ್ಯಾಪಿಟಲ್ ರುಪೀಸ್ ಎಷ್ಟಾಗುತ್ತೆ ಅಂತಂದರೆ 2 lakh rupees ಆಗುತ್ತೆ. ಓಕೆ. ಸೊ being share allotment money is transferred to share capital 5000
equity share of rupees 30 each, including issue of shares at discount ಅಂತ ಬರ್ಕೊಳ್ತೀರ ಆಯಿತಾ. ಡಿಸ್ಕೌಂಟ್ ಇದೊಂದು ಆ್ಯಡ್. ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ, ಇಫ್ ದ ಶೇರ್ ಅಲಾಟ್ಮೆಂಟ್ ಮನಿ ಇಸ್ ರಿಸೀವ್ ಮಾಡಲಿಕ್ಕೆ ಏನಂತ ಎಂಟ್ರಿ ಮಾಡ್ಕೊಳ್ತೀರ ಅಂದರೆ, ಆಸ್ ವಿ ನೋ ದಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಎಂಟ್ರೀಸ್ ಅಮೌಂಟ್ ನಮ್ಗೆ ಗೊತ್ತಿರುತ್ತೆ ಎಷ್ಟಪ್ಪ ಅಂದರೆ 1,50,000 rupees. 1,50,000 rupees. Okay, being if the share allotment money is received. Okay, next number 5th gen entry, if the share first and final call money is due ಮಾಡ್ಕೊಳ್ಳಿಕ್ಕೆ ಎಂಟ್ರಿ ವಿಲ್ ಬಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಇಫ್ ದ ಶೇರ್ ಎಂಟ್ರೀಸ್ ಏನಾಗುತ್ತೆ ಅಂದರೆ, ನಾನು ಇಲ್ಲಿ ಜಸ್ಟ್ ನೋಡಿ, entries is share first and final call account data to share capital account. The value of rupees ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ 5,000 into 40 rupees each. ಇಲ್ಲಿ ನೋಡಿ ಗೊತ್ತಾಗುತ್ತೆ, 5,000 into 40 rupees each, rupees 2 lakh rupees ಆಯಿತಾ. ಸೊ rupees 2 lakh. being share first and final call money is transferred to share capital account. 5,000 equity share of rupees 40 each. ಈ ಥರ ಬರೀಬೇಕಾಗತ್ತೆ ಆಯಿತಾ. ಬಿ ಲಾಸ್ಟ್ ಜನ ಎಂಟ್ರಿ, ಇಫ್ ದ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಇಸ್ ರಿಸೀವ್ಡ್ ಬರಬೇಕಾದ್ರೆ ಏನಂತ ಎಂಟ್ರಿ ಮಾಡ್ಕೊಳ್ತೀರ ಅಂತಂದರೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಆಯಿತಾ. ಅಮೌಂಟ್ ಈಸ್ rupees ಸೇಮ್ 2 lakh rupees ಅನ್ನು ಎಂಟ್ರಿ ಮಾಡಿಕೊಂಡು ಹಾಕೊಳ್ತೀರ. ನೆಕ್ಸ್ಟ್ ಲಾಸ್ಟ್ ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಈಸ್ ರಿಸೀವ್ಡ್. 5,000 equity share of rupees 40 each. Yes, ಈ ಥರ ಹಾಕೊಳ್ತಾರೆ ಆಯಿತಾ. ಸೊ ದಿಸ್ ಇಸ್ 6 entries we can call it issue of shares at discount. ಇಲ್ಲಿ ಒಂದೇ ಒಂದು ಜನ ಎಂಟ್ರೀಸ್ ಡಿಫರ್ ಆಗುತ್ತೆ. ಏನಂತಂದರೆ, ಇನ್ನೊಂದ್ಸರಿ ಮತ್ತೊಂದು ಸರಿ ಹೇಳ್ತೀನಿ ನೋಡಿ, ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಹಿಯರ್ ಲೈಕ್ ಆಯಿತಾ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ, ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಂದರೆ 30 ರೂಪಾಯಿ ಶೇರ್ ಅಲಾಟ್ಮೆಂಟ್ ಆಗಿತ್ತು, 5,000 into 30 1,50,000. ಡಿಸ್ಕೌಂಟ್ ಎಷ್ಟಾಗಿತ್ತು 10 rupees. ಹಾಗಾಗಿ ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ 5,000 into 10 rupees 50. ಟೋಟಲ್ ಎಷ್ಟಾಗುತ್ತೆ 2 lakh rupees ಆಗುತ್ತೆ. ನಮಗೆ ರಿಸೀವ್ಡ್ ಆಗಿದ್ದು ಓನ್ಲಿ 1,50,000 ಮಾತ್ರ ಆಯಿತಾ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಲಾಟ್ಮೆಂಟ್. ಹೀಗೆ ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್, ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟನ್ನು ನಾವು ಮಾಡ್ತೇವೆ ಆಯಿತಾ. ಮುಂದಿನ ತರಗತಿಗಳಲ್ಲಿ ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಫಾರ್ ಫ್ಯೂಚರ್ಸನ್ನು ನಾವು ಮಾಡೋಣ ಆಯಿತಾ. ಸೊ ಥ್ಯಾಂಕ್ ಯು ವೆರಿ ಮಚ್.